ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತ, ಹೋರಾಟಗಾರರು, ಸರ್ಕಾರಗಳು ಎಲ್ಲವೂ ಒಂದಕ್ಕೊಂದು ಪೂರಕವಾಗಿ ನಡೆದುಕೊಳ್ಳಲೇಬೇಕಾಗ್ತದೆ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ ಅಲ್ಲಿ ಎಚ್ಚೆತ್ತ ಪತ್ರಕರ್ತರ ಪಾತ್ರ ತುಂಬ ಮುಖ್ಯವಾದುದು. ಎಲ್ಲಿ ಪತ್ರಕರ್ತ ಮಾರಾಟವಾಗ್ತಾನೋ ಅಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಳ್ಳಿಕ್ಕೆ ಆರಂಭ ಆಗ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಧಕ್ಕೆ ಬರುತ್ತದೆ. ಜನಸಾಮಾನ್ಯರ ಬೇಕು ಬೇಡಿಗಳನ್ನು ಆ ವೇದಿಕೆ ಮೂಲ ಮಂಡಿಸುವಂಥ ಸ್ಥಿತಿ ನಿರ್ಮಾಣವಾಗದೆ ಯಾರು ರಾಜಕೀಯವನ್ನು ಆಳ್ತಾ ಇರ್ತಾರೋ ಅವರ ಮಾತುಗಳನ್ನು ಮಾತ್ರ ಪ್ರಕಟಿಸುವಂಥ, ಅವರ ವಿಚಾರಗಳನ್ನು ಹೇಳ್ತಕ್ಕಂಥ, ಪ್ರಕಟಿಸ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿ ಆಗ್ತದೆ. ಈ ಸಂದರ್ಭ ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಪಾಯವನ್ನು ಅಭದ್ರಗೊಳಿಸುತ್ತದೆ. ಹಾಗಾಗಿ ಪತ್ರಕರ್ತನಾದವನು ಯಾರಿಗೂ ಮಾರಾಟವಾಗಬಾರ್ದು. ಮಾರಾಟವಾದ ಒಬ್ಬ ಪತ್ರಕರ್ತ ಬಹುಶಃ ವೇಶ್ಯೆಗಿದ್ದರೂ ಕರಕನಿಷ್ಠ ಅಂತ ಹೇಳಿದರೆ ಅತಿಶಯೋಕ್ತಿ ಮಾತು ಆಗಲಾರದು. ಆತ ತನ್ನ ಪಾತ್ರವನ್ನು ಸರಿಯಾಗಿ ನಿಭಾಯಿಸಬೇಕಾಗ್ತದೆ. ಹಾಗೆ ಹೋರಾಟಗಾರನು ಕೂಡ. ಹೋರಾಟಗಾರ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳ ಕುರಿತು, ಅನ್ಯಾಯದ ಕುರಿತು, ದೌರ್ಜನ್ಯದ ಕುರಿತು ಆತ ಮಾತನಾಡುತ್ತಲೇ ಇರಬೇಕಾಗ್ತದೆ. ಇದರೊಂದಿಗೆ ಕವಿ, ಸಾಹಿತಿ, ಕಲಾವಿದರು, ಬರಹಗಾರರು ಇತ್ಯಾದಿಗಳ ಜನಗಳ ಪಾತ್ರ ಏನು ಅಂತ ನೀವು ನನಗೆ ಕೇಳಬಹುದು. ಹೌದು, ಇವರು ಸಹಿತ ಸಮಾಜದಲ್ಲಿ ಇರುವುದರಿಂದ ಸಹಜವಾಗಿ ಸಮಾಜವನ್ನು ಕಟ್ಟತಕ್ಕಂಥ, ಸಮಾಜವನ್ನು ಬೆಳೆಸ್ತಕ್ಕಂಥ, ಸಮಾಜದ ಜನಗಳಿಗೆ ವೈಜ್ಞಾನಿಕ ಅರಿವನ್ನು ನೀಡತಕ್ಕಂಥ, ಸಮಾಜ ಜನಗಳಿಗೆ ಒಳ್ಳೆಯ ಜನಗಳ ಬಗ್ಗೆ ಪರಿಚಯ ಮಾಡತಕ್ಕಂಥ, ಅವರ ತತ್ವಗಳು, ಅವರ ಚಿಂತನೆಗಳು ಏನಿವೆ ಅಂತ ಒಂದೊಂದಾಗಿ ಹುಡುಕಿ ಅವರಿಗೆ ಹೇಳ್ತಕ್ಕಂಥ ಒಂದು ಜವಾಬ್ದಾರಿ ಈ ಬರಹಗಾರರಿಗೆ ಇರ್ತದೆ. ಆದರೆ ಬಹಳ ಕಡೆ ನೋಡ್ತೀವಿ, ಬರಹಗಾರರು ಇಂಥ ಯಾವ ಉಸಾಬರಿಗೆ ಹೋಗದೆ ಕಾವ್ಯದಲ್ಲಿಯೋ, ಕಥೆಯಲ್ಲಿಯೋ, ಕಾದಂಬರಿಯಲ್ಲಿಯೋ ಲೀನವಾಗಿ ಬಿಡ್ತಾರೆ. ಇವರು ಸಮಾಜವನ್ನು ಎಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆದರೆ ಕೆಲವರು ಅನ್ಬೋದು, ಇಲ್ಲ, ಈ ಕಾವ್ಯಗಳ ಮೂಲಕನೇ ಮತ್ತು ಕಥೆಗಳ ಮೂಲಕ, ಆಮೇಲೆ ಕಾದಂಬರಿಗಳ ಮೂಲಕ ಜನರನ್ನು ಬಡಿದೆಬ್ಬಿಸುವುದು ಇದೆಯಲ್ಲ ಅಂತ ಅನ್ಬೋದು. ಹೌದು, ಅಂಥವ ಘಟನೆಗಳು ಕೂಡ ಇವೆ. ಬಸವರಾಜ ಕಟ್ಟಿಮನಿಯವರ ಅನೇಕ ಕಾದಂಬರಿಗಳು ಬಂದಾಗ ಅನೇಕ ಹೂರಣಗಳು ಅದರಲ್ಲಿ ಬಟ ಬಯಲದ್ದನ್ನು ನಾವು ನೋಡ್ತೀವಿ. ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರ ಅಂತಕ್ಕಂಥ ಮಾತು ಕೂಡ ಬಂತು. ಆಮೇಲೆ ಇಕ್ರಲ್ಲ ಒದಿಲ್ರ ಅವ್ರನ್ನ ಎಬ್ರಲ್ಲ ಅಂತಕ್ಕಂಥ ಈ ನುಡಿಗಟ್ಟು ಏನಿದೆಯಲ್ಲ, ಈ ಕಾವ್ಯ ಏನದಲ್ಲ, ಅನೇಕರ ಒಳಗಡೆ ಒಂದು ರೀತಿಯ ಹುರುಪನ್ನ, ಹುಮ್ಮಸ್ಸನ್ನ ತುಂಬಿ ಅವರಿಗೆ ಚಳುವಳಿಗೆ ಧುಮುಕುವಂತೆ ಮಾಡಿತು. ಸೊ ಈ ಒಂದು ಕಡೆ ಕುವೆಂಪು ಅವರು ಕೂಡ ಕವಿಯಾದವನು, ಸಾಹಿತಿಯಾದವನು, ಬರಹಗಾರನಾದವನು, ಅನಧಿಕೃತ ಮುಖ್ಯಮಂತ್ರಿ ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳಿದರು. ಈ ಇಷ್ಟು ಜವಾಬ್ದಾರಿ ಕವಿಗಳ ಮೇಲೆ, ಸಾಹಿತಿಗಳ ಮೇಲೆ, ಬರಹಗಾರರ ಮೇಲೆ, ಪತ್ರಕರ್ತರ ಮೇಲೆ ಇದೆ. ಈ ಪತ್ರಕರ್ತ ಯಾರಿಗೂ ಮಾರಾಟ ಆಗಬಾರ್ದು, ಕವಿ ಯಾರಿಗೂ ಮಾರಾಟ ಆಗಬಾರ್ದು, ಕಲಾವಿದ ಯಾರಿಗೂ ಮಾರಾಟ ಆಗಬಾರ್ದು. ಇವರು ರಾಜಕೀಯ ವ್ಯಕ್ತಿಗಳಿಗೆ ಮಾರಾಟವಾಗ್ತಾ ಹೋದ್ರೆ ಆ ಸಮಾಜ, ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಟೋಮೆಟಿಕ್ಲಿ ಕುಸಿತಾ ಹೋಗ್ತದೆ. ಮೌಲ್ಯಗಳಿಗಾಗಿ ಇವರು ತಡಕಾಡ್ತಿರ್ಬೇಕು. ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತಲಿಕ್ಕೆ ಅವರು ತಹತಹಿಸ್ತಿರ್ಬೇಕು. ಮೌಲ್ಯಗಳನ್ನು ಜನರಿಗೆ ಕಾಣಿಸಲಿಕ್ಕೆ ಇವರು ಒಂದು ರೀತಿಯ ತಪಸ್ಸಿನ ರೀತಿಯಲ್ಲಿ ಬರವಣಿಗೆಯನ್ನು ಮಾಡಬೇಕು. ಆದರೆ ಒಬ್ಬ ಬರಹಗಾರ ಹೋರಾಟಗಾರನಾಗಬೇಕಾ ಅಂತ ಪ್ರಶ್ನೆ ಬಂದಾಗ ಸಹಜವಾಗಿ ಕೆಲವರು ಹೇಳ್ತಾರೆ, ಇಲ್ಲ, ಬರಹಗಾರ ಆದವನು ಬೀದಿಗೆ ಬರಬೇಕು ಅಂತ ಕೆಲವರು ಹೇಳ್ತಾರೆ, ಭಾಷಣಕಾರ ಆದವನು ಬೀದಿಗೆ ಬರಬೇಕು ಅಂತ ಹೇಳ್ತಾರೆ. ನನಗೆ ಈ ಮಾತು ಅಷ್ಟು ಹಿಡಿಸೋದಿಲ್ಲ. ಯಾಕೆ ಹಿಡಿಸೋದಂದ್ರೆ, ಹಾಗಾದ್ರೆ ಬರಹಗಾರ ಕೇವಲ ತನ್ನ ರೂಮಿನಲ್ಲಿ ಕೂತ್ಕೊಂಡು ಒಂದು ಸುಖಾಸೀನದಲ್ಲಿ ಕೂತ್ಕೊಂಡು ಬರೆವಣಿಗೆ ಅಷ್ಟೇ ಮಾಡಿದ್ರೆ ಸಾಲದ, ಬರೀ ಉಪದೇಶ ಅಷ್ಟೇ ಮಾಡ್ಬೇಕಾ? ಅವನು ಗ್ರೌಂಡ್ಗೆ ಇಳಿಬಾರ್ದು ಅಂತ ಹೇಳ್ತಾರೆ. ಎಲ್ಲರಿಗೂ ಎಲ್ಲ ಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ ಸಮಾಜದೊಳಗಡೆ. ಬರಹಗಾರ ತನ್ನ ಕರ್ತವ್ಯನ ನಿಭಾಯಿಸ್ತಾ ಜನರನ್ನ ಆತ ಎಜುಕೇಟ್ ಮಾಡ್ತಿರ್ತಾನೆ. ಆ ಎಜುಕೇಟ್ನ ಸಂಗತಿಗಳನ್ನು ಗ್ರಹಿಸಿದಂಥ ಒಬ್ಬ ಓದುಗ ಸಹಜವಾಗಿ ಆತ ಒಬ್ಬ ಸಂಘಟಕನಾಗಿ ರೂಪುಗೊಳ್ತಾನೆ. ಈ ಸಂಘಟನೆ ಶಕ್ತಿನೇ ಬೇರೆ, ಒಬ್ಬ ಬರಹಗಾರನ ಶಕ್ತಿನೇ ಬೇರೆ. ಬರಹಗಾರ ಸಂಘಟಕ ಆಗಲಿಕ್ಕೆ ಬಹಳಷ್ಟು ಕಡೆ ಸಾಧ್ಯ ಇರೋದಿಲ್ಲ. ಪಿ ಲಂಕೇಶ್ ಅವರು ಅದ್ಭುತವಾದ ಬರಹಗಾರರು, ಅದರಲ್ಲಿ ಎರಡು ಮಾತುಗಳೇ ಇಲ್ಲ.
ಆದರೆ ಅವರು ಒಬ್ಬ ಸಂಘಟಕರಾಗಿ ಸೋಲ್ತಾರೆ. ಪ್ರಗತಿ ರಂಗವನ್ನು ಕಟ್ಟಬೇಕಂತ ಇಡೀ ನಾಡಿನ ತುಂಬ ಸಂಚರಿಸ್ತಾರೆ ನಿಜ. ಆದರೆ ಅವರು ಹೇಗೆ ಸಂಘಟನೆ ಮಾಡಬೇಕು, ತಮ್ಮ ವಿಚಾರಗಳ ಮೂಲಕ ಹುರಿಗೊಳಿಸಿ ಜನರನ್ನ ಹೇಗೆ ರಾಜಕೀಯವಾಗಿ ಪ್ರೇರೇಪಿಸಬೇಕು ಅಂತ ಅಲ್ಲಿ ಸೋತು ಬಿಡ್ತಾರೆ ಅವರು. ಒಬ್ಬ ಪತ್ರಕರ್ತನಾಗಿ ಯಶಸ್ವಿ ಆಗ್ತಾರೆ, ಒಬ್ಬ ಕಾದಂಬರಿಕಾರರಾಗಿ ಯಶಸ್ವಿ ಆಗ್ತಾರೆ, ಒಬ್ಬ ನಿರ್ದೇಶಕನಾಗಿ ಯಶಸ್ವಿ ಆಗ್ತಾರೆ. ಆದರೆ ಒಬ್ಬ ಸಂಘಟಕನಾಗುವಲ್ಲಿ ಪಿ ಲಂಕೇಶ್ ಅವರು ಸೋತು ಹೋಗ್ತಾರೆ. ಬಹುಶಃ ಲಂಕೇಶ್ ಅವರು ಬರೀ ಪತ್ರಿಕಾ ವ್ಯವಸಾಯದಲ್ಲಿ ಸಾಹಿತಿಗಳಿಗೆ ಮುಂದುವರೆದ್ರೆ, ಈ ಸಮಯವನ್ನು ಅದಕ್ಕೆ ವ್ಯಯಿಸಿದ್ರೆ ಇನ್ನು ಅದ್ಭುತವಾದಂಥ ಕೃತಿಗಳನ್ನ, ಅದ್ಭುತವಾದಂಥ ಬರವಣಿಗೆಯನ್ನ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಇತ್ತು. ನೋಡಿ, ಅದೇ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅದ್ಭುತವಾದ ಮಾತುಗಾರರು. ಅವರ ಮಾತುಗಳಂದ್ರೆ ಹಸಿಗೊಡೆಗೆ ಹರಳು ಹೊಡೆದಂತೆ ಥಟ 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 ಅಂತ ಬರ್ತಕ್ಕಂಥ ಮಾತುಗಳು. ಈ ಮಾತುಗಳ ಪ್ರೇರಣೆ ಅಂದ್ರೆ ಇಡೀ ರಾಜ್ಯದಲ್ಲಿ ರೈತರು ಪ್ರಜ್ಞಾವಂತರಾದರು. ಅವರು ಸಿಡಿದೆದ್ರು, ಬಂಡೆದ್ರು, ಎದ್ದು ನಿಂತರು. ಇಡೀ ರಾಜ್ಯದ ತುಂಬೆಲ್ಲ ರೈತರ ಹಸಿರು ಕಹಳೆ ಮೊಳಗಿತ್ತು. ಆದರೆ ಪ್ರೊಫೆಸರ್ಗೆ ಬೇಕಷ್ಟು ಜ್ಞಾನ ಇದ್ರೂ ಕೂಡ ಬರವಣಿಗೆಯಲ್ಲಿ ಅವರು ಸೋತು ಹೋಗ್ತಿದ್ರು. ಅವರಂಥ ಬರಹಗಾರರಲ್ಲ. ಆ ಬರಹಗಾರರಲ್ಲಿ ಮೌಲ್ಯ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಲಂಕೇಶರಷ್ಟು ಪರಿಣಾಮಕಾರಿಯಂತಹ ಬರಹ ಅಲ್ಲಿರಲಿಲ್ಲ. KP ಪೂರ್ಣಚಂದ್ರ ತೇಜಸ್ವಿಯನ್ನು ನೋಡೋಣ. ಇದೇ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ತೇಜಸ್ವಿ ಅವರು ಒಬ್ಬ ಉತ್ತಮ ಬರಹಗಾರರು, ಅದರಲ್ಲಿ ಎರಡು ಮಾತುಗಳಿಲ್ಲ. ಜನರಿಗೆ ವೈಜ್ಞಾನಿಕ ಅರಿವನ್ನು ನೀಡತಕ್ಕಂಥ ಆ KP ಪೂರ್ಣಚಂದ್ರ ತೇಜಸ್ವಿ ಬರಹಗಳು ಇವತ್ತಿಗೂ ಸಹಿತ ಜನರು ಪ್ರೀತಿಯಿಂದ, ಗೌರವಗಳಿಂದ ಮತ್ತು ತಮ್ಮ ಬದುಕಿಗೆ ಮಾರ್ಗಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕಾಗಿ ಆ ಬರಹಗಳನ್ನು ಓದ್ತಾನೆ ಇರ್ತಾರೆ ಕುತೂಹಲದಿಂದ. ಈ ಮೂರು ಬೇರೆ ಬೇರೆ ನೋಡಿ, ಒಬ್ರು ಹೋರಾಟಗಾರರು, ಒಬ್ರು ಪತ್ರಕರ್ತರು, ಇನ್ನೊಬ್ರು ಲೇಖಕರು. ಇವರು ಮೂರು ಜನ ಬೇರೆ ಬೇರೆ ಇದ್ರೂ ಕೂಡ ಇವರೆಲ್ಲರ ಆಶಯ ಒಂದೇ ಆಗಿತ್ತು. ನಾವು ತೇಜಸ್ವಿ ಅವರು ಇಷ್ಟೆಲ್ಲ ಬರಹಗಳನ್ನ ಬರೀತಾರೆ, ಅವರು ಯಾಕೆ ಬೀದಿಗೆ ಬರಲ್ಲ ಅಂದ್ರೆ, ಒಂದ್ಸಲ ಪ್ರಗತಿರಂಗ ಸಭೆಗೆ ಹೋಗಿದ್ದೆ ನಾನು ಕೂಡ, ಅಕ್ಟೋಬರ್ 2. ಅವಾಗ ಹೆಗಡೆಯವರ ಸರ್ಕಾರ ಬಂದಿತ್ತು. ಹೆಗಡೆ ಸರ್ಕಾರಕ್ಕೆ ಬೆಂಬಲ ನೀಡಿದ್ದರಿಂದ, ಪತ್ರಿಕೆ ಬರವಣಿಗೆ ಮೂಲಕ ಬೆಂಬಲ ನೀಡಿದ್ರಿಂದ ಸಹಜವಾಗಿ ಆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆ ಸರ್ಕಾರವ ಕೆಲವೇ ದಿನಗಳಲ್ಲಿ ಆ ಸರ್ಕಾರ ರೇವಜಿತ್ತು ಬಾಟ್ಲಿಂಗ್ ಹಗರಣದಲ್ಲಿ ಮುಳುಗಿದಾಗ ನಾವು ಕೊಟ್ಟು ತಪ್ಪು ಮಾಡಿದೇನೋ ಅಂತ ಪಿ ಲಂಕೇಶ್ ಮತ್ತು ಬರಹಗಾರರಿಗೆ, ಅಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಅನಿಸಿ ಆ ಪ್ರಗತಿರಂಗ ಅಂತ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿದ್ರು. ಅಲ್ಲಿ ತೇಜಸ್ವಿ ಅವರು ನನಗೆ ಕಂಡ್ರು. ತೇಜಸ್ವಿ ಅವರನ್ನ ನಮ್ಮ ಗುಂಪಿನಲ್ಲಿರ್ತಕ್ಕಂಥ ಒಬ್ರು, ಏನ್ ಸರ್ ಎಂತ ಅವರು ಮುಗಿಬಿದ್ದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಹೋದಾಗ ಅವರು ಒಂದು ರೀತಿಯೊಳಗೆ ಕಾಡಿನೊಳಗಡೆ ಪಲಾಯನ ಮಾಡಿದ್ರು. ಆಗ ಹೇಳಿದ್ರಿ, ಏನ್ರಿ ಅಷ್ಟು ದೂರದಿಂದ ಇಷ್ಟು ಸುಲಭವಾಗಿ ಬಂದಿದ್ದೀರಾ, ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತಂದ್ರು. ಸಂಘಟಕರಿಗೆ ಹೇಳಿದ ಮಾತಲ್ಲದ, ಒಬ್ಬ ಪತ್ರಕರ್ತರಿಗೆ ಹೇಳಿದ ಮಾತು. ಹಾಗಾಗಿ ದಯವಿಟ್ಟು ಒಬ್ಬ ಪತ್ರಕರ್ತನ ಕರ್ತವ್ಯನ ನಿಭಾಯಿಸಬೇಕಾದವನು ಪತ್ರಕರ್ತನ ಕರ್ತವ್ಯ ನಿಭಾಯಿಸಬೇಕು. ಬರಹಗಾರನದು ತನ್ನ ಕರ್ತವ್ಯನ ತಾನು ನಿರ್ವಹಿಸಬೇಕು. ಹಾಗೆ ಚಳುವಳಿಗಾರ ತನ್ನ ಕಾವನ್ನ ಕಳೆದುಕೊಳ್ಳದೆ ಈ ಪತ್ರಕರ್ತರಿಂದ, ಬರಹಗಾರರಿಂದ ಸಲಹೆಯ ಸೂಚನೆಗಳನ್ನು ಪಡ್ಕೊಂಡು ತಮ್ಮ ಕೆಲಸವನ್ನು ತಾವು ಮಾಡಬೇಕೆ ಹೊರತಾಗಿ ಅವ್ರು ಇಲ್ಲಿಗೆ ಬಂದಿಲ್ಲ, ಇವ್ರು ಇಲ್ಲಿಗೆ ಬಂದಿಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡ್ತಾ ಹೋದ್ರೆ ಈ ಒಕ್ಕೂಟ ವ್ಯವಸ್ಥೆ ಛಿದ್ರಗೊಳ್ತಾ ಹೋಗ್ತದೆ. ಮನಸ್ಸುಗಳು ಸಣ್ಣವಾಗ್ತವೆ, ಕುಸಿದು ಹೋಗ್ತವೆ. ಸಾಂದರ್ಭಿಕವಾಗಿ ಹಾಗೆ ಕುತ್ತಿಗೆ ಬಂದಾಗ ಇವರೆಲ್ಲರೂ ಒಂದೇನೆ, ಬೇರೆ ಬೇರೆ ಅಲ್ಲ. ಹೋರಾಟಗಾರರು ಬೇರೆಲ್ಲ, ಸಾಹಿತಿಗಳು ಬೇರೆಲ್ಲ, ಪತ್ರಕರ್ತರು ಬೇರೆಯಲ್ಲ. ಜವಾಬ್ದಾರಿ ಬೇರೆ ಬೇರೆ ಇದ್ರೂ ಕೂಡ ನಮಗೆ ಇನ್ನೇನು ಎಲ್ಲರೂ ಮುಳುಗಿ ಹೋಗ್ತೀವಿ ಅಂದಾಗ ಸಹಜವಾಗಿ ಇವರು ಧ್ವನಿ ಒಮ್ಮತವಾಗಿರ್ಲಿ ಅಂತ ನಾನು ಬಯಸ್ತಾ, ಇದುವರೆಗೆ ಕೆಲವು ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ, ನೀವೆಲ್ಲ ಈ ಮಾತುಗಳನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.